ನಮಸ್ತೆ, ನಾನು ಡಾಕ್ಟರ್ ದೀಪಾ. ಇವತ್ತು ನಾವೊಂದು ಫ್ರೂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ದಾಳಿಂಬೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ದಾಳಿಂಬೆ ತಿಂದರೆ ಏನೇನು ಗುಣ ಇರುತ್ತೆ ಅಂತ ನೋಡುವ. ನಮಗೆ ನ್ಯಾಚುರಲ್ ಆಗಿ ಹಿಮೋಗ್ಲೋಬಿನ್ ಹೆಚ್ಚು ಮಾಡೋಕ್ಕೆ ದಾಳಿಂಬೆ ತುಂಬ ಹೆಲ್ಪ್ ಮಾಡುತ್ತೆ. ಅದೇ ಥರನೇ ಅದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ. ಅದರಲ್ಲೇ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇದೆ. ಮತ್ತು ನಮ್ಮ ಬಾಡಿಲಿರೋ ಕ್ಯಾನ್ಸರ್ ಸೆಲ್ಸ್ ಗ್ರೋತನ್ನ ಅದು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಂಗಾಗಿ ಡೈಲಿ ದಾಳಿಂಬೆ ತಿಂದರೆ ಒಳ್ಳೆಯದು. ಮತ್ತು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ, ಕರೆಕ್ಟಾಗಿ ಬರ್ತಾ ಇಲ್ಲ ಅಂತೆಲ್ಲ ತೊಂದರೆ ಇದ್ದರೆ ಅವರು ಡೈಲಿ ದಾಳಿಂಬೆ ತೊಗೋಬೋದು. ಅದರಲ್ಲಿ ಬ್ರೈನ್ ಫಂಕ್ಷನ್ ಹೆಚ್ಚು ಮಾಡೋಕ್ಕಿರೋ ಇಂಗ್ರೀಡಿಯೆಂಟ್ಸು ಇದೆ. ಮತ್ತು ವೈಟಮಿನ್ ಸಿ, ಕೆ, ಫೋಲೇಟ್ ಎಲ್ಲ ತುಂಬ ಜಾಸ್ತಿ ಇದೆ. ಮತ್ತು ನಿಮಗೆ ಅದರಲ್ಲಿ ಪೋಲಿಫಿನಾಲ್ ಮತ್ತು ಟ್ಯಾನಿನ್ ಇರೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬ್ರೈನ್ ಹೆಲ್ತ್ಗೂ ಒಳ್ಳೆಯದು. ಅದೇ ಥರನೇ ಗಟ್ ಹೆಲ್ತು, ಹೊಟ್ಟೆಗೆ ತುಂಬ ಒಳ್ಳೆಯದು. ಮತ್ತು ಗಮ್ ಹೆಲ್ತ್ಗೆ ಅಂದರೆ ಬಾಯಿಗೆ ಓರಲ್ ಆಗಿರೋ ಹೆಲ್ತ್ಗೂ ಅದು ತುಂಬ ಹೆಲ್ಪ್ ಮಾಡುತ್ತೆ. ಅದೇ ಥರನೇ ಟ್ಯಾನಿನ್ ಇರೋದ್ರಿಂದ BP ಕಂಟ್ರೋಲಲ್ಲಿ ಇಡೋಕ್ಕೆ, ಹಾರ್ಟ್ ಹೆಲ್ತಿಗೆ ಮತ್ತು ಕೊಲೆಸ್ಟ್ರಾಲ್ಗೆ ಎಲ್ಲ ತುಂಬ ಒಳ್ಳೆಯದು. ಥ್ಯಾಂಕ್ ಯು.